ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ KP ಎಕ್ಸ್ಟೆಂಟ್ ಕ್ಲಾಸಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 8ನೇ ತರಗತಿ ಭಾಗ 1 ಗಣಿತ ಪ್ರಕಾಶ ನೂತನ ಪಠ್ಯಕ್ರಮದಂತೆ ಭಾಗ 1ರಲ್ಲಿ ಬರುವಂತಹ ಮೊದಲನೇ ಅಧ್ಯಾಯ ವರ್ಗ ಮತ್ತು ಘನ, ಪೇಜ್ ನಂಬರ್ 11 ಮತ್ತು 12. ಕ್ವಶನ್ ನಂಬರ್ 1, ಕೆಳಗಿನ ಸಂಖ್ಯೆಗಳಲ್ಲಿ ಯಾವುವು ಪೂರ್ಣ ವರ್ಗ ಸಂಖ್ಯೆಗಳಲ್ಲ ಅಂತ ಕೇಳಿದ್ದಾರೆ. 1ನೇದು 2032, 2048, 1027, 1089. ಸೊ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ, ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 2 ಇರಲಿಕ್ಕೆ ಸಾಧ್ಯ ಇಲ್ಲ, ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 8 ಇರಲಿಕ್ಕೆ ಸಾಧ್ಯ ಇಲ್ಲ, ಹಾಗೆಯೇ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 7 ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿರುವ ಅಂಕಿಗಳು ಯಾವ್ಯಾವ್ರಿ ಹಂಗಂತಂದ್ರೆ 0, 1, 4, 9, 6, 5 ಇವು ಮಾತ್ರ ಇದ್ರೆ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಅವು ವರ್ಗ ಸಂಖ್ಯೆಗಳಾಗಿರ್ತಾವೆ. ಆದ್ದರಿಂದ 1ನೇದು ಯಾವುದು 2032 ಹಾಗೂ ಸೆಕೆಂಡ್ ಒನ್ 2048, ಥರ್ಡ್ ಒನ್ 1027. ಇವು ವರ್ಗ ಸಂಖ್ಯೆಗಳಾಗಿರಲು ಸಾಧ್ಯವಿಲ್ಲ. ಇವು ಪೂರ್ಣ ವರ್ಗ ಸಂಖ್ಯೆಗಳಾಗಿರಲು ಸಾಧ್ಯವಿಲ್ಲ. ಏಕೆಂದರೆ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಬಿಡಿ ಸ್ಥಾನದಲ್ಲಿ 2, 8 ಮತ್ತು 7 ಇರಲು ಸಾಧ್ಯವಿಲ್ಲ. ಹಾಗಾದರೆ ಇದು ಒಂದು ಮಾತ್ರ ಪೂರ್ಣವರ್ಗ ಸಂಖ್ಯೆ. 1089 ಇದು ವರ್ಗ ಸಂಖ್ಯೆಯಾಗಿದೆ. ಕಾಣಿಸ್ತಿದೆ ಅಲ್ವಾ? ಎರಡನೇ ಪ್ರಶ್ನೆಯನ್ನು ನೋಡ್ರಿ. 64 ಸ್ಕ್ವೇರ್, 108 ಸ್ಕ್ವೇರ್, 292 ಸ್ಕ್ವೇರ್, 36 ಸ್ಕ್ವೇರ್ ಇವುಗಳಲ್ಲಿ ಯಾವ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಅಂಕಿ 4 ಹೊಂದಿವೆ? ನಿಮಗೆ ಗೊತ್ತಿದೆ ವರ್ಗ ಸಂಖ್ಯೆಯ ಒಂದು ಗುಣಲಕ್ಷಣಗಳು ನಿಮಗೆ ಗೊತ್ತಿದೆ. ಹಾಗಾದ್ರೆ ಯಾವುದೋ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 8 ಮತ್ತು 2 ಇದ್ದರೆ, ಅಥವಾ ಯಾವುದೇ ಒಂದು ಸಂಖ್ಯೆ 8 ಮತ್ತು 2ರಿಂದ ಕೊನೆಗೊಂಡ್ರೆ ಆ ಸಂಖ್ಯೆಯ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಏನಿರ್ತದಪ್ಪ ಅಂತಂದ್ರೆ ಅಂಕಿ 4 ಹೊಂದಿರುತ್ತದೆ. ಹಾಗಾದರೆ ಬರೀಬೇಕು ನೀವು 108 ಸ್ಕ್ವೇರ್ ಮತ್ತು 192 ಸ್ಕ್ವೇರ್ ಇವುಗಳ ಸಂಖ್ಯೆಯ ಕೊನೆಯಲ್ಲಿ ಅಂಕಿ 4 ಹೊಂದಿವೆ. ಇದು ವರ್ಗ ಸಂಖ್ಯೆಯ ಗುಣಲಕ್ಷಣ ಇದೆ, ನೀವು ನೋಡ್ಬೋದು. 1 ಮತ್ತು 9ರಿಂದ ಕೊನೆಗೊಳ್ಳುವ ಅಂಕಿಯ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 1 ಇರ್ತದೆ. 2 ಮತ್ತು 8ರಿಂದ ಕೊನೆಗೊಳ್ಳುವಂತಹ ಅಂಕಿಯ ವರ್ಗದ ಬಿಡಿ ಸ್ಥಾನದಲ್ಲಿ 4 ಇರ್ತದೆ. 3 ಮತ್ತು 7ರಿಂದ ಕೊನೆಗೊಳ್ಳುವಂತಹ ಒಂದು ಅಂಕಿಯ ವರ್ಗ ಸಂಖ್ಯೆಯ ಕೊನೆಯಲ್ಲಿ 9 ಇರ್ತದೆ. 4 ಮತ್ತು 6ರಿಂದ ಕೊನೆಗೊಳ್ಳುವ ಒಂದು ಸಂಖ್ಯೆಯ ವರ್ಗ ಸ್ಥಾನದಲ್ಲಿ ಬಿಡಿ ಸ್ಥಾನದಲ್ಲಿ 6 ಇರ್ತದೆ. ಸೊ ಇದರಿಂದ ನಿಮ್ಗೆ ಗೊತ್ತಾಗ್ತದೆ 108 ಸ್ಕ್ವೇರ್ ಮತ್ತು 292 ಸ್ಕ್ವೇರ್ ಇವುಗಳ ಒಂದು ಸಂಖ್ಯೆಯ ಕೊನೆಯಲ್ಲಿ ಅಂಕಿ 4 ಹೊಂದಿರ್ತಾವು. ಮೂರನೇ ಪ್ರಶ್ನೆ, 125 ಸ್ಕ್ವೇರ್ = 15,625 ಕೊಟ್ಟಾಗ 126 ಸ್ಕ್ವೇರ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ನೋಡ್ಬೋದು 5 ಆಪ್ಷನ್ಸನ್ನು ಅವ್ರು ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಕರೆಕ್ಟ್ ಆಗ್ತದೆ ಅಂತ ನೋಡ್ಬೇಕ್ರಿ. 126 ಸ್ಕ್ವೇರ್ ಇದ್ರದ್ದು ಬೆಲೆ ಎಷ್ಟು ಬರ್ತದಪ್ಪ ಅಂತಂದರೆ 15,876 ಬರ್ತದೆ. ಸೊ ಇವೆರಡನ್ನೂ ಕೂಡಿಸಿದ್ರು ಇಷ್ಟು ಬರಲ್ಲ, ಇದನ್ನು ಮಾಡಿದ್ರೂ ಬರೋಂಗಿಲ್ಲ, ಇದನ್ನು ಕೂಡಿಸಿದ್ರೂ ಇಷ್ಟು ಬರೋಂಗಿಲ್ಲ. ಬಟ್
ಫೋರ್ತ್ ಆಪ್ಷನ್ ಏನೈತ್ರಿ 15,625ಕ್ಕೆ 251 ಸೇರಿಸಿದ್ವಿ ಅಂತಂದ್ರೆ ನಮ್ಗೆ ಎಷ್ಟು ಬರ್ತದೆ? 15,876. ಹಾಗಾದರೆ ಕರೆಕ್ಟ್ ಆಪ್ಷನ್ ಯಾವ್ದು? ಹಂಗಾದ್ರೆ ಫೋರ್ತ್ ಒನ್ ಆಪ್ಷನ್ ಇಸ್ ಕರೆಕ್ಟ್. 4ನೇ ಪ್ರಶ್ನೆ, ಚೌಕದ ವಿಸ್ತೀರ್ಣ 441 ಮೀಟರ್ ಸ್ಕ್ವೇರ್ ಆದರೆ ಅದರ ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಚೌಕದ ವಿಸ್ತೀರ್ಣ ಸೂತ್ರ ಗೊತ್ತಿದೆ ನಿಮಗೆ. ಚೌಕದ ವಿಸ್ತೀರ್ಣ ಸೂತ್ರ ಏನಿದೆ? ಬಾಹು ಇಂಟು ಬಾಹು ಅಂತಂದ್ರೂ ಬರ್ತದೆ, ಎ ಸ್ಕ್ವೇರ್ ಅಂತಂದ್ರೂ ಬರ್ತದೆ. ಅವರು ಚೌಕದ ವಿಸ್ತೀರ್ಣ ಕೊಟ್ಟಿದ್ದಾರೆ. ಅವರು ಚೌಕದ ವಿಸ್ತೀರ್ಣ ಕೊಟ್ಟಿದ್ದಾರೆ. ನಮಗೆ ಎಷ್ಟು ಕೊಟ್ಟಿದ್ದಾರಪ್ಪ? ಚೌಕದ ವಿಸ್ತೀರ್ಣ ಅಂದ್ರೆ 441 ಮೀಟರ್ ಸ್ಕ್ವೇರ್. ಹಾಗಾದ್ರೆ ಎ ಸ್ಕ್ವೇರ್ ವ್ಯಾಲ್ಯೂ ಗೊತ್ತೈತೆ ನಮ್ಗೆ 441 ಅಂಥೇಳಿ. ನಮಗೇನು ಕೇಳ್ಯಾರ? ಬಾಹುವಿನ ಉದ್ದ ಕೇಳಿದಾರೆ. ಹೌದಲ್ವ ಮಕ್ಕಳೇ? ಬಾಹುವಿನ ಉದ್ದ ಎಷ್ಟಿದೆ ಅಂತ ಕೇಳಿದ್ದಾರೆ. ಬಾಹುವಿನ ಉದ್ದ ಎ ಅಂತಂದ್ರೆ ನಮ್ಗೆ √441. ಹಾಗಾದರೆ ನಾವು 441 ವರ್ಗಮೂಲ ಕಂಡುಹಿಡಿಬೇಕು. ಸೊ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ನಾನು ಏನು ಮಾಡ್ತೀನಿ ಅಂತಂದ್ರೆ 441 ವರ್ಗಮೂಲ ಕಂಡುಹಿಡಿತೀನಿ. ನೋಡಿ ವಿದ್ಯಾರ್ಥಿಗಳೇ, ಹೆಂಗೆ ಮಾಡೋದು? ಇದು ಸಮಸಂಖ್ಯೆಯಿಂದ ಕೊನೆಗೊಂಡಿಲ್ಲ, ಇಲ್ಲಿ ಸಮಸಂಖ್ಯೆ ಅಲ್ಲ ಇದು. ಹಾಗಾದರೆ ಇಲ್ಲಿ ಬೆಸ್ ಸಂಖ್ಯೆ ಐತಿ, 3 ತೊಗೊಂಡು ಟ್ರೈ ಮಾಡಿರಿ. 3 1 3, 4 4 3 ಹೋದ್ರೆ 1 ಆಯಿತು, 14 ಆಯಿತು. 14 3 ನಮಗಿಲ್ಲ, 12 ಇದೆ. 3 4 12, ಅಗೇನ್ 2 ಉಳಿತು, ಇದು 21 ಆಯಿತು. 3 7 21. ಮತ್ತೆ 3 ತೊಗೊಂಡು ಟ್ರೈ ಮಾಡಿರಿ. 3 4 12, 2 ಉಳಿತು, 27 ಆಯಿತು. 3 9 27. 7 ಅನ್ನೋದು 3 ಬಗೆಗೆ ಬರಂಗಿಲ್ಲ ರೀ. ಸೊ 49 3 ಬಗೆಗೆ ಬರಂಗಿಲ್ಲ. 7 ತೊಗೋರಿ. 7 7 49, ಆಮೇಲೆ 7 1 7. ನಾವು 441 ಯಾವ ರೀತಿ ಬರ್ಕೋಬಹುದು ಅಂತಂದರೆ 3 × 3 × 7 × 7. ನಾವು ವರ್ಗಮೂಲಕ ನೀಡೋದ್ರಿಂದ 2 ಗುಂಪು ಮಾಡ್ತಾನೆ. ಹಾಗಾದರೆ 441 ವರ್ಗಮೂಲ ಏನಪ್ಪ ಅಂತಂದರೆ 2 ಇರೋದು ಒಂದು ಸಲ ತಗೊಳ್ರಿ. ಸೊ 3 7 21. ಹಾಗಾದರೆ ಬಾಹುವಿನ ಉದ್ದ ಎಷ್ಟು? ಹಾಗಾದರೆ ಬಾಹುವಿನ ಉದ್ದ 21 ಸೆಂಟಿಮೀಟರ್. ಮೀಟರ್ ಅಂತ ಕೊಟ್ಟಿದ್ದಾರೆ. 21 ಮೀಟರ್. 5ನೇ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳು. ಈ ಕೆಳಗಿನ ಪ್ರತಿಯೊಂದು ಸಂಖ್ಯೆಗಳಿಂದ ಭಾಗಿಸಬಹುದಾದ ಚಿಕ್ಕ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ 4 9 ಮತ್ತು 10. ಮೊದಲು ನಾವೇನು ಮಾಡಬೇಕಂದ್ರೆ 4 9 ಮತ್ತು 10ರ ಲಸವನ್ನು ನಾವೇನು ಮಾಡಬೇಕು? ಇಲ್ಲಿ ಕಂಡುಹಿಡಿಬೇಕು. 4 ನಾವು ಯಾವ ರೀತಿ ಬರಿಬೋದು? 2 ಸ್ಕ್ವೇರ್ ಅಂತ ಬರಿಬೋದು. 4 2 ಸ್ಕ್ವೇರ್ ಅಂತ ಬರಿಬೋದು. 9 3 ಸ್ಕ್ವೇರ್ ಅಂತ ಬರಿಬಹುದು. ಆಮೇಲೆ 10 ಯಾವ ರೀತಿ ಬರಿಬಹುದಪ್ಪ ಅಂತಂದ್ರೆ 2 × 5 ಅಂತ ಬರಿಬೋದು. ಸೊ ಲಸ ನೋಡ್ರಿ, ಇದನ್ನು ಎಲ್ಲ ಪದಗಳನ್ನು ತಗೋಬೇಕು. ಗರಿಷ್ಠಘಾತ ಎಲ್ಲ ಪದಗಳಂದ್ರೆ 2 3 5. 2ಕ್ಕೆ ಸ್ಕ್ವೇರ್ ಇದೆ, 3ಕ್ಕೂ ಗರಿಷ್ಠಘಾತ 2 ಇದೆ, 5. ಇದನ್ನು ಗುಣಿಸ್ರಿ. 2ರ ವರ್ಗ 4, 3ರ ವರ್ಗ 9 × 5. 5 4 20, 29 180. ವಿದ್ಯಾರ್ಥಿಗಳು 180 ಇದು ಈ 3 ಸಂಖ್ಯೆಗಳಿಂದ ಭಾಗ ಹೋಗುತ್ತೆ. ಆದ್ರೆ ಇದು ಪೂರ್ಣ ವರ್ಗ ಸಂಖ್ಯೆ ಇಲ್ಲ, ಅವ್ರು ಕೇಳಿದ್ದು ವರ್ಗ ಸಂಖ್ಯೆ. ಆದ್ದರಿಂದ ಇದಕ್ಕೂ ಒಂದು ಜೋಡಿ ಇದೆ, ಇದಕ್ಕೂ ಒಂದು ಜೋಡಿ ಇದೆ. ಬಟ್ ಇದಕ್ಕೆ ಸ್ಕ್ವೇರ್ ಇದ್ದರೆ ಇದೇನಾಗ್ತಿತ್ತು? ವರ್ಗ ಸಂಖ್ಯೆ ಆಗ್ತಿತ್ತು. ಆದ್ದರಿಂದ 180ನ್ನು 5ರಿಂದ ಗುಣಿಸಿ ಏನು ಬರುತ್ತೆ ಮಕ್ಕಳ? 180ನ್ನು 5ರಿಂದ ಗುಣಿಸಿದಾಗ ಎಷ್ಟು ಬರುತ್ತೆ? 900 ಬರ್ತದೆ. ಸೊ 900 ಇದು ಎದರ ವರ್ಗ ಸಂಖ್ಯೆ? ಇದು 900 ಎದರ ವರ್ಗ ಸಂಖ್ಯೆ? 30ರ ವರ್ಗ ಸಂಖ್ಯೆ. ಹಾಗಾದರೆ ಮಕ್ಕಳೇ 4 9 ಮತ್ತು 10ರಿಂದ ಭಾಗಿಸಬಹುದಾದ ಅತ್ಯಂತ ಚಿಕ್ಕ ವರ್ಗ ಸಂಖ್ಯೆ ಯಾವುದಪ್ಪ ಅಂತಂದರೆ 900 ಆಗಿದೆ.
ಪ್ರಶ್ನೆ ಸಂಖ್ಯೆ 6. 9408 ಪೂರ್ಣ ವರ್ಗ ಸಂಖ್ಯೆಯಾಗಿಸಲು ಅದಕ್ಕೆ ಗುಣಿಸಬೇಕಾದ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಅಲ್ಲದೆ ಆ ಸಂಖ್ಯೆಯನ್ನು ಗುಣಿಸಿದಾಗ ಬರುವ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಮೊದಲು ಇದನ್ನು ವಿಭಾಜ್ಯ ಅಪವರ್ತನ ವಿಧಾನದಿಂದ ವರ್ಗ ಸಂಖ್ಯೆಯನ್ನು ಮಾಡಬೇಕಂದ್ರೆ ಯಾವ ಸಂಖ್ಯೆಯನ್ನು ಗುಣಿಸ್ಬೇಕೆಂಬುದನ್ನು ನೋಡೋಣ. ಮೊದಲು ಅವಿಭಾಜ್ಯ ಅಪವರ್ತನ ಮಾಡಿರಿ. 9408 ವಿಭಾಜ್ಯ ಅಪವರ್ತನವನ್ನು ಮಾಡೋಣ. ನೋಡಿರಿ, ಸೊ ಇದು ಸಮ ಸಂಖ್ಯೆ 2ರಿಂದ ತಗೋತಾ ಇದ್ದೀನಿ. 2 4 8, 1 ಉಳಿತು 14 ಆಯಿತು. 2 7 14, 0 0 ಅಗೇನ್ 2 4 8. ಮತ್ತೆ ಈ ಸಮ ಸಂಖ್ಯೆ ಐತಿ, 2ನ್ನೇ ತಗೊಳ್ರಿ. 2 2 4, 2 3 6, 1 ಉಳಿತು 10 ಆಯಿತು. 2 5 10, 2 2 4. ಮತ್ತೆ 1ನ್ನು ತಗೊಳ್ರಿ. 2 1 2, 2 1 2, 1 ಉಳಿತು 15 ಆಯಿತು. 2 7 14, 1 ಉಳಿತು 2 6 12. ಆನಂತರ ಮತ್ತೆ 2ನ್ನು ತಗೊಳ್ರಿ. 2 5 10, 1 ಉಳಿತು 17 ಆಯಿತು. 2 8 16, ಮತ್ತೆ 2 8 16. ಮತ್ತೆ 2ನ್ನು ತಗೊಳ್ರಿ. 2 2 4, 2 9 18, 2 4 8. ಮತ್ತೆ ಸಮ ಸಂಖ್ಯೆ ಬಂದಿದೆ ಮಕ್ಕಳು, 2ನ್ನೇ ತಗೊಳ್ರಿ. 2 1 2, 2 4 8, 2 7 14. ಇಲ್ಲಿ 147 ಬಂದಿದೆ. ನೋಡ್ರಿ, ನಾನು ಇಲ್ಲಿ 7ನ್ನು ತಗೋಬಹುದು. ಯಾಕಂತ ತಿಳ್ಕೊರಿ, 7 2 14, 7 1 7. ಮತ್ತೆ 7 ತಗೊಳ್ರಿ. 7 3 21, 3 ಉಳಿತು 3 1 3. ನಾವು ಇದನ್ನು ಯಾವ ರೀತಿ ಬರ್ಕೋಬೋದು ನೋಡ್ರಿ. 9408 ಇಸ್ ಈಕ್ವಲ್ ಟು 2 ಎಷ್ಟೈತ್ರಿ? 1 2 3 4 5 6 7 ಸಲ ಬಂದಿದೆ. 6 6 ಸಲ 1 2 3 4 5 6. ಸೊ 1 2 3 4 5 6. ನಂತರ 7 7 3 7 7 ಇಂಟು 3. ಹೌದ್ರಿ, ಹಾಗಾದರೆ ಇದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಯಾಕಂತಂದ್ರೆ ನಾವು ಇದನ್ನು ಇಲ್ಲಿ ನೋಡ್ರಿ ಪೇರ್ ಮಾಡಿರಿ. ಇದು ಪೇರ್ ಐತಿ, ಇದು ಮಾತ್ರ ಸಿಂಗಲ್ ಉಳಿತು. ಹಾಗಾದ್ರೆ 9408ಕ್ಕೆ ನಾ ಎಷ್ಟು ಗುಣಿಸ್ಬೇಕ್ರಿ ಮಕ್ಕಳೇ? ಹಂಗಾದ್ರೆ 9408ನ್ನು ಪೂರ್ಣವರ್ಗ ಸಂಖ್ಯೆಯಾಗಿಸಲು 9408ನ್ನು ಪೂರ್ಣವರ್ಗ ಸಂಖ್ಯೆಯನ್ನಾಗಿ ಮಾಡಲು ಎಷ್ಟರಿಂದ ಗುಣಿಸ್ಬೇಕು ಮಕ್ಕಳೇ? ಹಾಗಾದರೆ 3ರಿಂದ ಗುಣಿಸಬೇಕು. ಹಾಗಾದರೆ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಕೇಳಿದ್ರು ಗುಣಿಸಬೇಕಾದ ಅತ್ಯಂತ ಚಿಕ್ಕ ಸಂಖ್ಯೆ 3. ಅಲ್ಲದೆ ಆ ಸಂಖ್ಯೆಯನ್ನು ಗುಣಿಸಿದಾಗ ಬರುವ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯಿರಿ ಅಂತಂದರೆ ಇದನ್ನು ಇದಕ್ಕೆ ಗುಣಿಸ್ಬೇಕು. 9408ನ್ನು 3ರಿಂದ ಗುಣಿಸಿದಾಗ ಮಕ್ಕಳೇ ಅವರು ಬರುವಂತಹ ಸಂಖ್ಯೆಯ ವರ್ಗಮೂಲವನ್ನು ಕೇಳಿದ್ದಾರೆ. ಸೊ ಇದನ್ನು ಗುಣಿಸಿ. 8 3 24, 8 3 24, 3 0 2 ಬಂತು. 3 4 12, 3 9 27 1 28, 28224 ಬಂತು. ಸೊ 28224ರ ವರ್ಗಮೂಲ ಕೇಳಿದ್ದಾರೆ ಮಕ್ಕಳೇ. ವರ್ಗ ಇಲ್ಲಿ ನೋಡ್ರಿ ಪೇರ್ ಮಾಡಿದ್ದೀನಿ, ಅದನ್ನು ಒಂದೊಂದು ಸಲ ತೊಗೊಂಡ್ಬಿಡ್ರಿ. 2 ಇಂಟು 2 ಇಂಟು 2 ಇಂಟು 7 ಇಂಟು 3. ಸೊ ಇದು ಹೆಂಗೆ ತೊಗೊಂಡಂತ ಗೊತ್ತಾಯ್ತಲ್ವ ಮಕ್ಕಳೇ? ಇದು ವರ್ಗ ಸಂಖ್ಯೆಯ ಇದು ಏನು ಅವಿಭಾಜ್ಯ ಅಪವರ್ತನ. ಈ ಅಪವರ್ತನಗಳ 2ರಲ್ಲಿ ಒಂದನ್ನು ತೊಗೋಬೇಕು ನಾವು. ಯಾಕಂತಂದ್ರೆ ನಾವು ವರ್ಗಮೂಲವನ್ನು ಕಂಡುಹಿಡಿತಾ ಇದ್ದೀವಿ. ಸೊ ವರ್ಗಮೂಲವನ್ನು ಕಂಡುಹಿಡಿಯುವ ಸಲುವಾಗಿ ನಾವೇನು ಮಾಡ್ತೀವಿ? ಸಿಂಗಲನ್ನು ತೊಗೊತೀವಿ. ಸೊ ಇದನ್ನು 3 ಗುಣಿಸಿದ್ರೆ ವಿದ್ಯಾರ್ಥಿಗಳಿಗೆ ಎಷ್ಟು ಬರ್ತದೆ ನೋಡಿರಿ. 2 2 4, 2 2 4, 4 2 8, 7 3 21. ಸೊ ಇದನ್ನು ಗುಣಿಸ್ರಿ. 8 1 8, 8 2 16, 168. ಹಾಗಾದರೆ 28224ರ ವರ್ಗಮೂಲ 168. ನೀವು ನೋಡ್ಬೋದು ವಿದ್ಯಾರ್ಥಿಗಳೇ. ಈ ಕೆಳಗಿನ ಸಂಖ್ಯೆಗಳ
ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ ಅಂತ ಕೇಳಿದ್ದಾರೆ 7ನೇ ಪ್ರಶ್ನೆ. ಅದರಲ್ಲಿ 1ನೇದು 16 ಮತ್ತು 17, 2ನೇದು 99 ಮತ್ತು 100. ಇದನ್ನು ಯಾವ ರೀತಿ ಮಾಡೋದು ನೋಡ್ರಿ ಮಕ್ಕಳೇ. ಸಾಮಾನ್ಯವಾಗಿ ನಮಗೆ ಗೊತ್ತಿರೋ ಪ್ರಕಾರ ಸಾಮಾನ್ಯವಾಗಿ n ಮತ್ತು n+1 ವರ್ಗಗಳ ನಡುವೆ 2n ರಷ್ಟು ಏನಿರ್ತಾವೆ, ಪೂರ್ಣ ವರ್ಗಗಳಲ್ಲದ ಸಂಖ್ಯೆಗಳಿರುತ್ತವೆ. ಪೂರ್ಣ ವರ್ಗಗಳಲ್ಲದ ಸಂಖ್ಯೆಗಳಿರುತ್ತವೆ. ಹಾಗಾದರೆ ಮಕ್ಕಳೇ, ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನಾವು ತಗೊಂಡಾಗ 16 ಮತ್ತು 17, ಇದರಲ್ಲಿ n ಅಂತಂದರೆ 16, n+1 ಅಂತಂದರೆ 17. ಇದರ ಮಧ್ಯೆ ಎಷ್ಟು ಸಂಖ್ಯೆಗಳಿರುತ್ತವೆ? 2n ರಷ್ಟು ಸಂಖ್ಯೆಗಳಿರುತ್ತವೆ. 2 × 16, 16 32. ಹಾಗಾದರೆ 16 ಮತ್ತು 17ರ ನಡುವೆ 16 ಮತ್ತು 17ರ ವರ್ಗಗಳ ನಡುವೆ 32 ಸಂಖ್ಯೆಗಳಿವೆ. 32 ಸಂಖ್ಯೆಗಳಿವೆ ಮಕ್ಕಳೇ. ಹಾಗಾದರೆ 2ನೇ ಪ್ರಶ್ನೆ ನೋಡ್ರಿ. ಅದರಲ್ಲಿ 99 ಮತ್ತು 100. ಹಾಗಾದ್ರೆ ಮಕ್ಕಳೇ, ಇಲ್ಲಿ n ಅಂದರೆ ಎಷ್ಟು ರೀ? 99. n+1 ಅಂತಂದರೆ 100. ಅದರ ಮಧ್ಯೆ 2n ರಷ್ಟು ಸಂಖ್ಯೆಗಳಿರ್ತಾವೆ. 2 × n, 2 × 99 ಅಂದರೆ 198. ಹಾಗಾದರೆ 99 ಮತ್ತು 100ರ ವರ್ಗಗಳ ನಡುವೆ ಎಷ್ಟು? 198 ಸಂಖ್ಯೆಗಳಿವೆ. ನಂಬರ್ 8, ಕೆಳಗಿನ ವಿನ್ಯಾಸವನ್ನು ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ, ಇದರಲ್ಲಿ ಲಾಜಿಕ್ಕನ್ನು ತಿಳ್ಕೊಂಡು ನಾವು ಇದನ್ನು ಸಾಲ್ವ್ ಮಾಡಬೇಕು. ಹೆಂಗಂತ ನೋಡ್ರಿ. ಇಲ್ಲಿ ನೋಡ್ರಿ, 1 2 2, 2ಕ್ಕೆ 1 ಕೂಡಿಸಿದ್ರೆ 3 ಸ್ಕ್ವೇರ್ ಅಂತ ಆಯಿತು. ಇಲ್ಲಿ ನೋಡ್ರಿ, 3 2 6, 6ಕ್ಕೆ 1 ಕೂಡಿಸಿದ್ರೆ 7 ಸ್ಕ್ವೇರ್ ಅಂತ ವಿನ್ಯಾಸವನ್ನು ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ನಾವು ಅದರಲ್ಲಿ ಏನು ಥೀಮ್ ಅಂತ ತಿಳ್ಕೊಬೇಕು. ಸೊ 3 4 12, 12ಕ್ಕೆ 1 ಕೂಡಿಸಿದ್ರೆ 13. ಅಲ್ಲೂ ಇಲ್ಲೂ ಇದೇ ರೀತಿಯಾಗಿದ್ದಾರೆ. 5 4 20, ನಾ 20ಕ್ಕೆ 1 ಸೇರಿಸಿ 21 ಸ್ಕ್ವೇರ್ ಮಾಡ್ತೇನೆ. ನೆಕ್ಸ್ಟ್ 9 10 90 ಇಲ್ಲಿ ಬರೀಬೇಕು. 90ಕ್ಕೆ 1 ಸೇರಿಸಿದ್ರೆ 91 ಸ್ಕ್ವೇರ್. ನೀವು ಇದ್ರ ಎಲ್ಲ ವ್ಯಾಲ್ಯೂಸನ್ನು ನೋಡಿದ್ರೆ ಇದು ಆನ್ಸರ್ LHS ಮತ್ತು RHS ಕರೆಕ್ಟಾಗಿ ಬರ್ತದೆ ವಿದ್ಯಾರ್ಥಿಗಳೇ. ನೀವು ನೋಡಿರಿ, ನೋಟ್ ಮಾಡ್ಕೊಳ್ರಿ. 9ನೇ ಪ್ರಶ್ನೆ, ಕೆಳಗಿನ ಚಿತ್ರದಲ್ಲಿ ಎಷ್ಟು ಚಿಕ್ಕ ಚೌಕಗಳಿವೆ? ಈ ಚಿಕ್ಕ ಚೌಕಗಳ ಸಂಖ್ಯೆಯ ಅವಿಭಾಜ್ಯ ಅಪವರ್ತಿಸುವಿಕೆಯನ್ನು ಬರೆಯಿರಿ. ವಿದ್ಯಾರ್ಥಿಗಳೇ, ನೀವು ಪುಸ್ತಕದಲ್ಲಿರುವ ಆ ಚಿತ್ರವನ್ನು ಗಮನಿಸಿದಾಗ ಆ ಚಿತ್ರದಲ್ಲಿ ಒಟ್ಟು 9 ಸಾಲುಗಳಿವೆ. ಚಿತ್ರದಲ್ಲಿ ಒಟ್ಟು 9 ಸಾಲುಗಳಿವೆ. ಪ್ರತಿ ಸಾಲಿನಲ್ಲಿ 9 ಚೌಕಗಳಿವೆ. ಹೌದಾ ವಿದ್ಯಾರ್ಥಿಗಳು? ನೀವು ಚಿತ್ರವನ್ನು ಗಮನಿಸಬಹುದು. ಪ್ರತಿ ಸಾಲಿನಲ್ಲಿ 9 ಚೌಕಗಳಿವೆ. ಹಾಗಾದರೆ ಒಟ್ಟು ಚೌಕಗಳ ಸಂಖ್ಯೆ ಎಷ್ಟು ವಿದ್ಯಾರ್ಥಿಗಳೇ? ಒಟ್ಟು ಚೌಕಗಳ ಸಂಖ್ಯೆ ಎಷ್ಟು ವಿದ್ಯಾರ್ಥಿಗಳೇ? 9 × 9 ಅಂದರೆ 81. ಈ ಒಟ್ಟು ಚೌಕಗಳ ಸಂಖ್ಯೆಯ ಅವಿಭಾಜ್ಯ ಅಪವರ್ತಿಸುವಿಕೆಯನ್ನು ಬರೀರಿ ಅಂತ ಹೇಳಿದರೆ ಅವಿಭಾಜ್ಯ ಅಪವರ್ತಿಸುವಿಕೆಯನ್ನು ಮಾಡ್ತಾ ಇದ್ದೀನಿ ನೋಡ್ರಿ ವಿದ್ಯಾರ್ಥಿಗಳೇ. 81 ಇದೊಂದು ಎಂಥ ಸಂಖ್ಯೆ? ಇದು ಸಮಸಂಖ್ಯೆ ಅಲ್ಲ. ಸೊ 3 ತೊಗೊಳ್ರಿ. 3 2 6, 2 ಉಳಿತು 21 ಆಯಿತು. 3 7 21. ಮತ್ತು 3 ತೊಗೊಳ್ರಿ. 3 9 27. ಮತ್ತು 3 ತೊಗೊಳ್ರಿ. 3 3 9, 3 1 3. ಇದನ್ನು ಯಾವ ರೀತಿ ಬರೀಬೋದು ವಿದ್ಯಾರ್ಥಿಗಳೇ? 81 = 3 × 3 × 3 × 3, ಅಥವಾ ನೀವು ಇದನ್ನು 3 ರ ಘಾತ 4 ಅಂತ ಬರೆದ್ರೂ ಸರಿಯಾಗತ್ತೆ. ಥ್ಯಾಂಕ್ ಯು.